ಒಂದು ವಂಶ ಪಾರಂಪರ್ಯವಾಗಿ ರಾಜ್ಯಾಧಿಕಾರವನ್ನು ಸುಮಾರು ಈ ದೇಶದಲ್ಲಿರ್ತಕ್ಕಂಥ 563 ಜನ ರಾಜ ಮಹಾರಾಜ ಸಾಮಂತರುಗಳು ಆಳ್ಕೊಳ್ತಾ ಇದ್ದಿತ್ತು. ಆದರೆ ಭಾರತ 563 ಜನ ರಾಜ ಮಹಾರಾಜ ಸಾಮಂತರು ಇದೇ ಕೆಲಸವನ್ನು ಶತಶತಮಾನಗಳಿಂದ ಮಾಡ್ಕೊಳ್ತಾ ಬಂದಿತ್ತು. ಆದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಪ್ರಜೆ, ಪೀಪಲ್ಸ್ ಮ್ಯಾಂಡೇಟ್ ಮಹತ್ವ, ರಾಜಪ್ರಭುತ್ವ ಇಲ್ಲ, ಬೇಕಿಲ್ಲ. ಸರ್, ಪ್ರಸ್ತುತ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರ ಚಿಂತನೆಗಳು ಯಾಕೆ ಅವಶ್ಯಕ? ಇದ್ರ ಬಗ್ಗೆ ಬಾಬಾ ಸಾಹೇಬರ ಬಗ್ಗೆ ನಾಣ್ಣುಡಿ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅವರನ್ನು ನೆನಪು ಮಾಡಿಕೊಳ್ಳದೇ ಇರತಕ್ಕಂಥ ಯಾವುದೇ ದೇಶ ಅಥವಾ ಯಾವುದೇ ಚಿಂತಕ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ನೆನಪು ಮಾಡ್ಕೊಳ್ಳೋದರಲ್ಲಿ 2 ವಿಧ ಇದೆ. ಒಂದು, ಅವರ ವಿದ್ವತ್ತಿಗೆ ನೆನಪು ಮಾಡ್ಕೊಳ್ಳುವಂಥ ಜನ. 2, ಅವರನ್ನ ಸಹಿಸಲಿಕ್ಕೆ. ಅವ್ರನ್ನ ಸಹಿಸ್ತದೆ ಅಂತ ಹೇಳಿದ್ರೆ ತಮಗೆ ಗೊತ್ತಿರಲಿ, ಈ ದೇಶ ಒಂದು ಚಾತುರ್ವರ್ಣದ ತೆಕ್ಕೆಯಿಂದ ಇವತ್ತಿಗೆ ಕೂಡ ಹೊರಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆ ವರ್ಣ ಯಾಕೆ ಆಯಿತು ಅಂತ ಹೇಳಿದ್ರೆ ಅದು ದೊಡ್ಡ ಇತಿಹಾಸವನ್ನೇ ಹೇಳಬೇಕು. ಮನುಸ್ಮೃತಿಯಿಂದ ಬರಬೇಕು, ಸುಮತೀಂದ್ರ ಭಾರ್ಗವನಿಂದ ಬರಬೇಕು, ಇದೆಲ್ಲ ಇದೆ. ಆದರೆ ಈಗ ಅದನ್ನು ಬದಿಗೆ ಸರಿಸಿ ಮುಂದುವರೆದು ಹೇಳೋದಾದ್ರೆ, ಅವರು ಹೇಳ್ತಾರೆ, ಹಿಂದೆ ರಾಜನ ಮಗ ರಾಜನಾಗಿ ರಾಣಿ ಹೊಟ್ಟೆನಲ್ಲಿ ಹುಟ್ಟಿ ಒಂದು ವಂಶ ಪಾರಂಪರ್ಯವಾಗಿ ರಾಜ್ಯಾಧಿಕಾರವನ್ನು ಸುಮಾರು ಈ ದೇಶದಲ್ಲಿರ್ತಕ್ಕಂಥ 563 ಜನ ರಾಜ ಮಹಾರಾಜ ಸಾಮಂತರುಗಳು ಆಳ್ಕೊಳ್ತಾ ಇದ್ದಿದ್ರು. ಆದರೆ ಈಗ ರಾಜ ರಾಣಿಯರ ಕಾಲ ಇಲ್ಲ. ಇದು ಪ್ರಜೆಗಳು, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಆಡಳಿತ ನಡೆಸ್ತಕ್ಕಂಥ ಡೆಮಾಕ್ರಸಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ಡೆಮಾಕ್ರಸಿಗೆ ಮೂಲ ಒಂದು ತತ್ವ ಅಥವಾ ಒಂದು ಗ್ರಂಥ, ಒಂದೊಂದು ಧರ್ಮಕ್ಕೆ ಒಂದೊಂದು ಗ್ರಂಥ ಹೇಗಿರ್ತಾವೋ ಹಾಗೆ ದೇಶಕ್ಕೆ ಒಂದು ಧರ್ಮ ಗ್ರಂಥ ಇದೆ. ಅದು ಭಾರತದ ಸಂವಿಧಾನ. ಅದು ಪರಮೋಚ್ಚ, ಎಲ್ಲ ಗ್ರಂಥಗಳಿಗೆ ಪರಮೋಚ್ಚ ಗ್ರಂಥ ಅದು. ಅದರ ಅಡಿಯಲ್ಲಿ ದೇಶದ ಆಡಳಿತದ ಚುಕ್ಕಾಣಿ, ಕೇಂದ್ರಾಡಳಿತದಿಂದ ಹಿಡಿದು ಸ್ಥಳೀಯ ಆಡಳಿತದವರೆಗೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಈ ದೇಶಕ್ಕೆ ಬಳುವಳಿಯಾಗಿ ನೀಡಿದಂಥವರು ಅಥವಾ ಬರೆದಂಥವರು, ಪಿತಾಮಹರೆನಿಸಿಕೊಂಡಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ಅವರು ಪ್ರಸ್ತುತ ಅನ್ನೋದರ ಜೊತೆಗೆ ನೋಡಿ, ಮಧ್ಯಪ್ರಾಚ್ಯ, ಇಸ್ರೇಲ್, ಇರಾನ್, ಟೆಹರೇನ್, ಬಹರೇನ್, ಇವೆಲ್ಲ ಇವತ್ತು ಯುದ್ಧದ ಉನ್ಮಾದದಲ್ಲಿ ಇದೆ. ಯುದ್ಧದ ಉನ್ಮಾದ ಯಾಕೆ ಉಂಟಾಯಿತು ಅಂತ ಹೇಳಿದ್ರೆ, ಸಂಪತ್ತಿನ ಮೇಲೆ ಯಾವ ರಾಷ್ಟ್ರ ಕಣ್ಣಿಡುತ್ತೋ ಅದು ಯುದ್ಧಕ್ಕೆ ಕಾಯ್ದಾಡ್ತಾ ಇರ್ತದೆ. ಅಂಥದ್ರಲ್ಲಿ ದೊಡ್ಡಣ್ಣನ ಪರಿಸ್ಥಿತಿ ಕೂಡ ಯುದ್ಧೋನ್ಮಾದದ ಪರಿಸ್ಥಿತಿ. ಒಂದೇ ಸಮುದಾಯ, ಅಥವಾ ಇವರು ಕ್ರೈಸ್ತರು ಅಥವಾ ಇಸ್ಲಾಮಿಯರು, ಅದರ ಒಳಪಂಗಡಗಳು ಒತ್ತೊಟ್ಟಿಗಿರಲಿ, ಕಚ್ಚಾಡ್ತಾ ಇದ್ದಾರೆ. ಆದರೆ ಭಾರತ 563 ಜನ ರಾಜ ಮಹಾರಾಜ ಸಾಮಂತರು ಇದೇ ಕೆಲಸವನ್ನು ಶತಶತಮಾನಗಳಿಂದ ಮಾಡ್ಕೊಳ್ತಾ ಬಂದಿತ್ತು. ಅವರೆಂದೂ ಕೂಡ ಸಾಮ್ರಾಜ್ಯದ ವಿಸ್ತರಣೆ ಅಂತ ಹೇಳಿದ್ರೆ ವಿದಿನ್ ದ ಟೆರಿಟರಿ ಒಳಗೆ ಕಚ್ಚಾಡ್ತಿದ್ರೆ ಹೊರತಾಗಿ ಅಲೆಕ್ಸಾಂಡರ್ ರೀತಿಯಲ್ಲಿ ಅಥವಾ ನೆಪೋಲಿಯನ್ ಬೋನಾಪಾರ್ಟೆ ರೀತಿಯಲ್ಲಿ ಇವರೆಂದೂ ಕೂಡ ಈ ರಾಷ್ಟ್ರದ ಅಥವಾ ಈ ಪರಿಸೀಮೆಯ, ಈ ಭಾರತದ ಹೊರಗೋಗಿ ಯುದ್ಧ ಮಾಡಿ ಕಟ್ಟಿದವರಲ್ಲ, ಎಕ್ಸೆಪ್ಟ್ ಸಾಮ್ರಾಟ್ ಅಶೋಕ. ಹೀಗಿರಬೇಕಾದ್ರೆ ಇವರ ಕಚ್ಚಾಟದಿಂದ ಈ ದೇಶ ಸುಮಾರು 800 ವರ್ಷಗಳ ಕಾಲ ಮಹಮ್ಮದೀಯರ ಆಳ್ವಿಕೆಗೆ ಹೋಯಿತು. ಸುಮಾರು 250ರಿಂದ 300 ವರ್ಷಗಳ ಕಾಲ ಬ್ರಿಟಿಷರ, ಡಚ್ಚರ, ಫ್ರೆಂಚರ ಆಡಳಿತಕ್ಕೆ ಹೋಯಿತು. ಯಾಕೆ ಹೋಯಿತು ಅಂತ ಹೇಳಿದ್ರೆ, ರಾಜಶ್ರೇಷ್ಠ ಪ್ರಜೆ ಕನಿಷ್ಠ ಅನ್ನೋ ಒಂದು ಪದ್ಧತಿ ಪುರಾತನ ಇತಿಹಾಸದಲ್ಲಿ ಇತ್ತು. ಆದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಪ್ರಜೆ, ಪೀಪಲ್ಸ್ ಮ್ಯಾಂಡೇಟ್ ಮಹತ್ವ, ರಾಜಪ್ರಭುತ್ವ ಇಲ್ಲ, ಬೇಕಿಲ್ಲ. ಅಬಲಿಷನ್ ಆಫ್ ಟೈಟಲ್ಸ್, ಆರ್ಟಿಕಲ್ 17 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಬಿರುದು ಬಾವಲಿಗಳನ್ನು ಏನು ಮಾಡಬೇಕು, ತ್ಯಜಿಸಬೇಕು.
ರಾಜಾದಿರಾಜ ರಾಜಮಾರ್ತಾಂಡ ಇಲ್ಲದ ಕಾಲ ಇದು. ಹೀಗಾಗಿ ಅವರ ಬಿರುದು ಬಾವಲಿಗಳು ಏನಿತ್ತು ಅಂತ ಹೇಳಿದ್ರೆ ಅದು ರಾಜರ ಕಾಲಕ್ಕೆ ಸೂಕ್ತ ಅಥವಾ ಸರಿ ಅಂತಿತ್ತು. ಪ್ರಜೆಗಳಿಗೆ ಜ್ಞಾನ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ಆಸ್ತಿಯನ್ನು ಹೊಂದುವಂಥ ಅಧಿಕಾರ ಕೆಲವರ ಕೈಗೆ ಇತ್ತು. ಕೆಲವರು ಸುಖಿಗಳಾಗಿದ್ರಿ, ಆದರೆ ಬಹುಸಂಖ್ಯಾತರು ಬಹುಜನ ಕಷ್ಟ ನಷ್ಟದಲ್ಲಿ ವಾಸ ಮಾಡ್ತಾ ಇದ್ರು. ಅಂಥದ್ದೆಲ್ಲಕ್ಕೂ ಕೂಡ ತಿಲಾಂಜಲಿಯನ್ನು ಇಟ್ಟು ಅಂದು ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನದ ಹಿಂದೆ 25 ನವೆಂಬರ್ 1949ನಲ್ಲಿ ಬಾಬಾ ಸಾಹೇಬರನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ, ಈ ಸಂವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿನ ಮೊಗಸಾಲೆಯಲ್ಲಿ ನಕ್ಕು ಹೇಳ್ತಾರೆ, ಈ ಇಲ್ಲಿಯವರೆಗೆ ಕೂಡ ರಾಜ ರಾಣಿ ಹೊಟ್ಟೆಯಲ್ಲಿ ಉದಯಿಸ್ತಿದ್ದ, ಇನ್ನು ಮುಂದೆ ಈ ಡೆಮಾಕ್ರಸಿಯಲ್ಲಿ, ಈ ರಾಜ್ಯಾಡಳಿತದಲ್ಲಿ ಇವತ್ತು ಪ್ರಜೆಗಳ ಆಡಳಿತ ಬ್ಯಾಲೆಟ್ ಪೇಪರ್ ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತೆ. ಬಹುಸಂಖ್ಯಾತರು ಅಥವಾ ಬಹುಮತವನ್ನು ಪಡೆದಂಥ ವ್ಯಕ್ತಿ ದೇಶದ ಚುಕ್ಕಾಣಿಯನ್ನ, ಬಹುಮತವನ್ನು ಪಡೆದಂಥ ರಾಜಕೀಯ ಪಕ್ಷ ದೇಶದ ಚುಕ್ಕಾಣಿಯನ್ನ ಹಿಡಿಯುತ್ತೆ. ಆದರೂ ಕೂಡ ಈ ಪ್ರಜಾಪ್ರಭುತ್ವವನ್ನು ನಡೆಸ್ತಕ್ಕಂಥವ್ರು, ಈ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಎತ್ತಿ ಹಿಡಿಯಂಥವರು ಒಳ್ಳೆಯವರಾಗಿದ್ದರೆ ಇದೊಂದು ಒಳ್ಳೆಯ ಪ್ರಜಾಪ್ರಭುತ್ವ ಮತ್ತು ಒಂದು ಒಳ್ಳೆಯ ಆಡಳಿತ ಸಂವಿಧಾನ. ಆದರೆ ದುಷ್ಟರ ಕೈಲಿ ಈ ಸಂವಿಧಾನ ಹೋದರೆ ಅದೊಂದು ಕೆಟ್ಟ ಆಡಳಿತ ಅಂತ ಹೇಳಿದ ಮಾತು ಇಂದಿಗೆ ಮತ್ತು ಎಂದೆಂದಿಗೆ ಕೂಡ ಪ್ರಸ್ತುತವಾಗಿರ್ತಕ್ಕಂಥ ಮಾತು ಅಂತ ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಸರ್, ಬಾಬಾ ಸಾಹೇಬರ ಆಶಯಗಳನ್ನು ಈಡೇರಿಸುವುದರಲ್ಲಿ ಸಮಾಜದ ನಡೆ ಏನಿದೆ, ಇದರ ಬಗ್ಗೆ ಸಮಾಜದ ನಡೆ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಬಿಗಡಾಯಿಸ್ತಾ ಇದೆ. ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದ್ರೆ, ನಾವು ಸಂವಿಧಾನ ಬದಲಾಯಿಸ್ಬಿಡ್ತೇವೆ, ನಾವು ಸನಾತನ ಪದ್ಧತಿಯನ್ನು ತರಬೇಕು, ಹಿಂದಿನ ಕಾಲ ನಮಗೆ ಭಾಳ ಚೆಂದಾಗಿತ್ತು, ಹಿಂದೆ ಭಾಳ ದೇಶ ಚೆನ್ನಾಗಿತ್ತು ಅಂತ ಭಾಳಷ್ಟು ಜನ ಅಲ್ಲಿ ಇಲ್ಲಿ ಮಾತಾಡ್ಕೊಳ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಇದೇ ಪ್ರಜೆಗಳನ್ನು ಶೋಷಣೆಯ ಕೂಪದಲ್ಲಿ ಇಟ್ಟು ಬೆವರಿನ ಬೆಲೆ ಗೊತ್ತಿಲ್ಲದವರು ಆಡ್ತಕ್ಕಂಥ ಮಾತಿದು. ಅವರೇನಾದರೂ ನನಗೆ ಸಮಪಾಲು ಸಮಬಾಳು ಅನ್ನುವ ತತ್ವದ ಆಧಾರದಲ್ಲಿ ಬದುಕಿದ್ರೆ, ಅಥವಾ ನಾನು ಒಬ್ಬ ಮನುಷ್ಯ ದುಡಿದು ತಿನ್ನಬೇಕು ಅಂತ ಮೈ ಬಗ್ಗಿಸಿ ದುಡಿದು ತಿನ್ನುವ ಅಭ್ಯಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಈ ಮಾತನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದು ಸರಿ ಇಲ್ಲ, ಆ ಸಂವಿಧಾನ ಸರಿ ಇಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಸರಿ ಇಲ್ಲದ ಜಾಗಕ್ಕೆ ಸರಿಯಾದದ್ದನ್ನು ಏನು ತಯಾರು ಮಾಡಿದ್ದೀರಿ ಜನಮಾನಸಕ್ಕೆ ತಿಳಿಸಿ ಅಂದರೆ ಅವರಲ್ಲಿ ಉತ್ತರ ಇಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಬಾಬಾ ಸಾಹೇಬ್ರೇ ಅಂತಲ್ಲ, ಯಾವುದೇ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ ಆ ರಾಷ್ಟ್ರದ ಹಿತವನ್ನು ಕಾಯುವಂಥ ಧ್ಯೇಯೋದ್ದೇಶವನ್ನು ಹೊಂದಿಯೇ ಬರೆದಿರ್ತಾರೆ. ಅದು ಇಂಗ್ಲೆಂಡ್ ಸಂವಿಧಾನ ಇರಲಿ, ಮ್ಯಾಗ್ನಾ ಕಾರ್ಟಾ ಇರಲಿ, ಅದು ಅಮೆರಿಕೆಯ ಸಂವಿಧಾನ ಇರಲಿ, ಅದು ಆಸ್ಟ್ರೇಲಿಯಾ ಸಂವಿಧಾನ ಇರಲಿ, ಜಗತ್ತಿನ ಯಾವುದೇ ರಾಷ್ಟ್ರ, ಇವತ್ತು ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಸರಿಸುಮಾರು 197 ರಾಷ್ಟ್ರಗಳಲ್ಲಿ 90% ರಾಷ್ಟ್ರಗಳು ಪ್ರಜಾಪ್ರಭುತ್ವ ಮಾದರಿಗೆ ತೆರೆಕೊಂಡಿದೆ. ಆದರೆ ಇವರ ದೃಷ್ಟಿಕೋನದಲ್ಲಿ ಸಂವಿಧಾನವನ್ನು ಬರಿಬೋದಿತ್ತಲ್ಲ, ನಾವು ವಿದ್ಯಾಧಿಪತಿಗಳು, ವಿದ್ಯಾ ವಾಚಸ್ಪತಿಗಳು ಅಂದ್ಕೊಂಡು ಈ ದೇಶದಲ್ಲಿ ಬೆವರಿನ ಬೆಲೆ ಗೊತ್ತಿಲ್ಲದೇ ಬದುಕಿರ್ತಕ್ಕಂಥ ಒಂದು ವರ್ಗ, ಅದಕ್ಕೆ ಯಾವ ಇದು ಬೇಕಾಗಿಲ್ಲ, ಬ್ರಾಹ್ಮಣ ವರ್ಗ, ವಿದ್ಯೆ ನಮ್ಮ ಸ್ವತ್ತು ಅಂದದ್ದು, ಈ ಸಮಸ್ತ ನಾಗರಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಸಂವಿಧಾನವನ್ನು ಯಾಕೆ ಬರೀಲಿಲ್ಲ? ಇದು ಪ್ರಶ್ನಿಸಲೇಬೇಕಾಗಿರ್ತಕ್ಕಂಥದ್ದು. ಇದನ್ನು ಈ ಡೆಮಾಕ್ರಸಿಯಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅರ್ಥೈಸಿ ವಿವರಣೆ ಮಾಡಿ ಹೇಳ್ತಕ್ಕಂಥದ್ದು. ಅವರು ಮಾಡಿದಂಥ ಆ ಕೊಳೆಯನ್ನು ತೊಳಿಲಿಕ್ಕೆ ಸ್ವಾತಂತ್ರ್ಯ ಸಂದ 80 ವರ್ಷಗಳಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದಕ್ಕೆ ವ್ಯಕ್ತಿನೇ ಕಾರಣ ಮಾಡುವಂಥ ಪ್ರವೃತ್ತಿ ಕೆಲವರಲ್ಲಿ ಇದೆ. ಆದರೆ ನಾನು ಹೇಳ್ತೇನೆ, ಸಮಾಜವನ್ನು ತನ್ನ ಕಬ್ಜೆಯಲ್ಲಿಟ್ಟು ಇವತ್ತು ದೊಂಬರಾಟವನ್ನು ಆಡಿರ್ತಕ್ಕಂಥ ಒಂದು ವರ್ಗ, ಅದು ಬ್ರಾಹ್ಮಣ ವರ್ಗ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿ ಶೂದ್ರ. ಯಾಕೆ ಅವರು ಯುದ್ಧಕ್ಕೆ ಹೋಗಲಿಲ್ಲ? ಬ್ರಾಹ್ಮಣರು ಕ್ಷತ್ರಿಯರನ್ನೇ ಒಂದು ವರ್ಗವನ್ನು ಮಾಡಿ ಯಾಕೆ ಬಿಟ್ಟರು? ಶೂದ್ರಲ್ಲಿರ್ತಕ್ಕಂಥ ಶೌರ್ಯವಂತ ಯುವಕರನ್ನ ಯಾಕೆ ಇವರು ಅಂದು ಸೈನ್ಯದಿಂದ ಹೊರ ಹಾಕಿದ್ರು? ಬಾಬಾ ಸಾಹೇಬ್ರ ಇತಿಹಾಸದಲ್ಲಿ ಮಹಾರ್ ರೆಜಿಮೆಂಟಿನ ಕಥೆಯನ್ನು, ಕೋರೆಗಾಂವ್ ಕಥೆಯನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಇವರೇನಾದರೂ ಕೂಡ ಎಲ್ಲರೂ ಕೂಡ ಸಮಾಜದಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತೇಳಿ ಆಫ್ಟರ್
ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ನಾವು ಮಾತಾಡ್ತಾ ಇದ್ದೇವೆ. ಇವ್ರು ಎಂದೂ ಕೂಡ ನಾವು ಸಮ ಅಂತ ಹೇಳಲೇ ಇಲ್ಲ, ಎಲ್ಲರೂ ವಿದ್ಯೆ ಕಲಿಯಿರಿ ಅಂತ ಹೇಳಲೇ ಇಲ್ಲ, ದೇಶದ ಸಂಪತ್ತಿಗೆ ನೀವೆಲ್ಲರೂ ಭಾಜನರು ಅಂತ ಹೇಳಲೇ ಇಲ್ಲ. ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಜನ, ಶ್ರಮಿಕ ಜನ, ಇವ್ರುಗಳಿಗೆ ಇವರ ಅಗತ್ಯತೆಗಳನ್ನು ಪೂರೈಸುವಂಥವರಾಗಿದ್ದರೆ ಹೊರತಾಗಿ ಅವರು ಎಂದೂ ಕೂಡ ಆಸ್ತಿಯನ್ನ, ಈ ದೇಶದ ಸಂಪತ್ತನ್ನ, ವಿದ್ಯೆಯನ್ನ ಇವರನ್ನ ದೂರ ಕತ್ತಲೆಯ ಕೂಪದಲ್ಲಿ ಇಟ್ಟಿದ್ರು. ಸಮಾಜದಲ್ಲಿ ಅವರು ಕೂಡ ಅವ್ರ ನೆರಳು ನಮಗೆ ಬೀಳಬಾರ್ದು ಅಂತ ಒಂದು 90% ಶೂದ್ರರನ್ನ, ಅತಿಶೂದ್ರನ್ನ ಇಟ್ಟಿದ್ರು ಅಂತ ಹೇಳಿದ್ರೆ ಎಂಥ ಕಪಿಮುಷ್ಟಿಯಲ್ಲಿ ಈ ದೇಶ ನಲಿಗಿ ಹೋಗಿತ್ತು. ಶತಶತಮಾನಗಳ ಇತಿಹಾಸದ 5,000 ವರ್ಷಗಳ ಗುಲಾಮಗಿರಿಯಲ್ಲಿ ಅಂತೇಳಿ ನಾವು ಪರಿಭಾವಿಸಬೇಕಾಗತ್ತೆ. ಅಂಥ ಒಂದು ಸಂದಿಗ್ಧ ಕಾಲದಲ್ಲಿ ಹುಟ್ಟಿ ಅಸ್ಪೃಶ್ಯತೆಯ ನೋವನ್ನ ಅನುಭವಿಸಿ ದೇಶ ವಿದೇಶಗಳಲ್ಲಿ ಹೋಗಿ ವಿದ್ಯೆಯನ್ನ ಕಲಿತಂಥ ಮೊದಲಿಗರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಿಜ, ಇವರು ಏನೇ ಶಾಸ್ತ್ರ ಪುರಾಣಗಳನ್ನ ಹೇಳಬಹುದು, ಅದು ಒಂದು ರೂಢಿಗತ ಪದ್ಧತಿಯ ಆಧಾರದ ಮೇಲೆ. ರೂಢಿಗತ ಪದ್ಧತಿಗಳು ಈ ದೇಶದಲ್ಲಿ ಕೋಟ್ಯಾನುಗಳು ಇದಾವೆ, ಮೌಢ್ಯಗಳು ಇದಾವೆ, ಅವೆಲ್ಲವೂ ಕಾನೂನಾಗಲ್ಲ. ಆ ರೂಢಿಗತ ಪದ್ಧತಿಗಳನ್ನು ಮಾನ್ಯ ಮಾಡಿದರೆ ದೇಶದ ಆಡಳಿತ, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಅದು ಮೌಢ್ಯಗಳನ್ನು ಒಳಗೊಂಡದ್ದು. ನಿಸರ್ಗವನ್ನು ಹಾಳು ಮಾಡಿದ್ರು, ನದಿ ಮೂಲಗಳನ್ನು ಹಾಳು ಮಾಡಿದ್ರು, ಹಿಮ ಪರ್ವತಗಳನ್ನು ಹಾಳು ಮಾಡಿದ್ರು, ದೇವರು ದಿಂಡರುಗಳು ಅಲ್ಲಿವೆ ಅಂತ ಹೇಳಿದ್ರು, ದೇವರೇ ಎಲ್ಲಕ್ಕೂ ಆಧಾರ ಅಂತ ಹೇಳಿದ್ರು. ಆದರೆ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ತಥಾಗತ ಗೌತಮ ಬುದ್ಧರು ಹೇಗೆ ನಾನು ದೇವನಲ್ಲ, ನಾನು ದೇವ ಮಾನವನೂ ಅಲ್ಲ, ದೇವರ ಸಂದೇಶವನ್ನು ತಂದಿಲ್ಲ, ನಿಮ್ಮ ಹಾಗೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳಿದಂಥವರ ಮಾತನ್ನು ಧಿಕ್ಕರಿಸಿ ಬೌದ್ಧತ್ವವನ್ನು ಈ ದೇಶದಿಂದ ನಾಶ ಮಾಡಿ ಇವರ ಬ್ರಾಹ್ಮಣತ್ವವನ್ನು ಪಾವಡಿಸಿದ್ರಲ್ಲ, ಈ ದೇಶದ ದೊಡ್ಡ ದುರಂತಗಳ ಅತ್ಯಂತ ಘೋರ ದುರಂತ ಇದು. ಯುದ್ಧಗಳು ನಡೆದಿವೆ, ಚಕ್ರವರ್ತಿಗಳು ಹಾಳಾಗಿದ್ದಾರೆ, ಸಾಮ್ರಾಜ್ಯಗಳು ಮುಳುಗಿ ಹೋಗಿವೆ. ಆದರೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಬೌದ್ಧತ್ವ ಮತ್ತು ಬ್ರಾಹ್ಮಣತ್ವಕ್ಕೆ ನಡೆದಂಥ ಮಾನಸಿಕ ಸಂಘರ್ಷವನ್ನೇ ಈ ಇತಿಹಾಸದಲ್ಲಿ ಕೂಡ ನಾವು ಉಲ್ಲೇಖನೆ ಮಾಡಬೇಕಾಗತ್ತೆ. ಚಿಂತಕರು ಕೂಡ ಇದನ್ನು ಹೇಳಿದ್ದಾರೆ. ಆದರೆ ಆ ಹಮ್ಮು ಬಿಮ್ಮುಗಳನ್ನೆಲ್ಲ ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ಏನು ಪಾಲನೆ ಇದೆಯೋ, ಸಂವಿಧಾನದಲ್ಲಿ ಏನು ನಮಗೆ ಮಾಡು ಅಥವಾ ಮಾಡಬೇಡ ಅಂತ ಹೇಳಿದೆಯೋ ಅವಷ್ಟನ್ನೇ ಮಾಡಬೇಕು ಅಂತಕ್ಕಂಥ ಇರಾದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಲದೆ ಬೇರೆ ಯಾರೆಂದು ಬಂದಿಲ್ಲ. ಅದಕ್ಕಾಗಿ ಅವರು ಪ್ರಮುಖರಾಗಿ, ಚಿಂತಕರಾಗಿ, ಹೌದು ಇವತ್ತು ಗ್ರಾಮಾಡಳಿತ ನಡಿಬೇಕಾದ್ರೆ ಏನು ಶಾಸ್ತ್ರ ಪುರಾಣಗಳ ಮುಖ್ಯನ ನಡೆಸ್ತಾ ಇದ್ದೀರಾ? ಪಾರ್ಲಿಮೆಂಟ್ಗೆ ಮಾತ್ರ ಸಂವಿಧಾನ ಅನ್ವಯಿಸುತ್ತೆ, ತಿಮ್ಮಯ್ಯ ಬೊಮ್ಮಯ್ಯ ಬೋರೇಗೌಡನಿಗೆ ಅನ್ವಯಿಸಲ್ಲ ಅಂತಕ್ಕಂಥ ಏನಾದರೂ ನಿಮ್ಮ ಮ್ಯಾಂಡೇಟ್ಗಳೇನಾದರೂ ಇದಾವೆಯೇ? ಕಡೆಯದಾಗಿ ಇದು ಒಬ್ಬ ಮನುಷ್ಯನ ಆಕೃತಿ ಕಾಲಿನಿಂದ ತಲೆ ಕೂದಲಿನವರೆಗೂ ಹೇಗಿದೆಯೋ ಹಾಗೆ ಗ್ರಾಮದಿಂದ ಪಾರ್ಲಿಮೆಂಟ್ವರೆಗೆ ಕೂಡ ಸಂವಿಧಾನವೇ ಪ್ರಧಾನವಾಗಿರ್ತಕ್ಕಂಥ ಈ ದೇಶ, ಅದರ ಆಡಳಿತ ನಿಮ್ಮೆಲ್ಲರನ್ನ ಕೂಡ ಸುಖಿ ಜೀವನಕ್ಕೆ ಕೊಂಡೊಯ್ದಿದೆ ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದರೆ ಅದು ಮತ್ತೊಂದು ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ರೀತಿ ಭಾರತ ಹಾಗೇನಾದರೂ ಆಗಿಬಿಟ್ರೆ ಕೇವಲ ಆ ಯುದ್ಧದ ಪರಿಣಾಮವನ್ನು ಎದುರಿಸಲಿಕ್ಕೆ ನಮಗೆ ಶಕ್ಯ ಬಂದಿಲ್ಲ ಅನ್ನೋದಾದರೆ ಇನ್ನು ರಾಜರುಗಳು ಯುದ್ಧ ಮಾಡಿಕೊಂಡು ಯಾರನ್ನು ಉದ್ಧಾರ ಮಾಡ್ತಿದ್ರು ಅಂತೇಳಿ ಚಿಂತನೆ ಮಾಡಬೇಕಾಗಿದೆ ಕೂಡ ನಾವು. ಬಾಬಾ ಸಾಹೇಬ್ ಹೇಳಿದಂಥ ಧರ್ಮದ ದಾರಿಯಲ್ಲಿ ನಡೆಯುವಲ್ಲಿ ಇವತ್ತಿನ ಸಮಾಜ ಮತ್ತೆ ಸರ್ಕಾರಗಳು ಕೂಡ ಅದಕ್ಕೆ ವಿಫಲ ಆಗಿವೆ, ಹಿನ್ನಡೆಯನ್ನು ವಿಫಲ ಆಗಿವೆ. ಯಾಕಂದ್ರೆ ನೋಡಿ, ಈ ದೇಶದಲ್ಲಿ ಜೀವಕ್ಕೆ ಬೆಲೆ ಇಲ್ಲ, ಜಾತಿ ಶ್ರೇಷ್ಠ. ಆ ಒಂದು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅದೇ ಶ್ರೇಷ್ಠ ಆಗ್ತದೆ. ಹುಟ್ಟೆ ಒಂದು ಶ್ರೇಷ್ಠ, ಅಥವಾ ಬಹುಸಂಖ್ಯಾತರಿಗೆ ಹುಟ್ಟೆ ಒಂದು ಕನಿಷ್ಠ. 95% ಜನಕ್ಕೆ ಹುಟ್ಟೆ ಒಂದು ಕನಿಷ್ಠ. ಈ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ಈ ಶ್ರೇಣಿ ಏಣಿ ಆಕಾರದಲ್ಲಿ ಇದೆ. ಅದು ವರ್ಟಿಕಲ್ ವೇನಲ್ಲಿದೆ, ಹಾರಿಜಾಂಟಲ್ ವೇನಲ್ಲಿ ಇಲ್ಲ. ಹಾರಿಜಾಂಟಲ್ ಇದ್ರೆ ಯಾರಿಗೆ ಬಾದರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಜಗತ್ತಿನ ಇವತ್ತು ಅಮೆರಿಕ ತೆಗೆದುಕೊಳ್ಳಿ, ಕರಿಯ ಬಿಳಿಯ ಇದೆ, ಅಲ್ಲಿ ಯಾವುದು ಈ ಥರ ಗುಲಾಮಗಿರಿ, ಗುಲಾಮನಿಗಿಂತೂ ನಿಕೃಷ್ಟವಾದದ್ದು ಜಾತಿ ವ್ಯವಸ್ಥೆ. ಅಂತ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಜೀವಂತವಾಗಿ ಇದೆ.
ದಿನವೂ ಒಂದಲ್ಲ ಒಂದು ಕಡೆ ಪತ್ರಿಕೆಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಮರ್ಯಾದ ಹತ್ಯೆಗಳು ನಡೀತಾ ಇದೆ. ಲವ್, ಬಹಳ ಎಲ್ಲರೂ ಇಷ್ಟಪಡ್ತಕ್ಕಂಥ ಒಂದು ಪದ ಲವ್, ಪ್ರೇಮ, ಪ್ರೀತಿ ಪ್ರೇಮ. ಆದರೆ ಅದು ಒಂದು ಹೆಣ್ಣು ಗಂಡಿನ ನಡುವೆ ನಡೀತು, ಒಂದು ಸಮುದಾಯ ಮತ್ತೊಂದು ಸಮುದಾಯದ ಜೊತೆ ನಡೀತು ಅಂತ ಹೇಳಿದಾದ್ರೆ ಆ ಪ್ರೀತಿ ಇಲ್ಲೇ ಇಲ್ಲ, ಅದು ಇಲ್ಲವೇ ಇಲ್ಲ. ಅದು ಬ್ಲಾಸಮ್, ಅರಳೋದು ಹೇಳ್ತೇವಲ್ಲ, ಬ್ಲಾಸಮ್ ಇಲ್ಲ, ಅದು ಬರ್ನಿಂಗ್ ಇದೆ. ಯಾಕಿದೆ ಅಂತ ಹೇಳಿದ್ರೆ ಒಂದು ಕಲರ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ, ಕರಿಯ ಬಿಳಿಯ ಅಂತೇಳಿ. ನೋಡಿ, ಈ ದೇಶದಲ್ಲಿ ನನ್ನಂಥವನ್ನು ಕೂಡ ನಾನು ಯಾವುದೋ ಒಂದು ಹುಟ್ಟಿನ ಮೂಲ ಹೇಳ್ಬಿಟ್ರೆ ಅವರ ಮನಸ್ಸು ಹರಳೆಣ್ಣೆ ಕುಡಿದವ್ರ ರೀತಿ ಆಗಿಬಿಡ್ತದೆ. ಇಂಥದ್ದಕ್ಕೆಲ್ಲ ದಿವ್ಯೌಷಧವಾಗಿ ಈ ನೆಲದಲ್ಲೇ ಹುಟ್ಟಿರ್ತಕ್ಕಂಥದ್ದು ಒಂದು ಧಮ್ಮ. ಬೌದ್ಧದಲ್ಲಿ ಧಮ್ಮ ಅಂತೇವೆ, ಇತರೆ ಹಿಂದೂ ವರ್ಷನ ಹೇಳಿದ್ರೆ ಧರ್ಮ ಅಂತ ಹೇಳ್ತೇವೆ. ಭಾಷೆಯಿಕ ವ್ಯತ್ಯಾಸಗಳಿವೆ. ಆ ಧಮ್ಮಕ್ಕೂ ಈ ಧರ್ಮಕ್ಕೂ ಇರತಕ್ಕಂಥ ಈ ಅಜಗಜಾಂತರದ ವ್ಯವಸ್ಥೆಯನ್ನ, ಅಂತರವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಆ ನಡುವೆ ಹ್ಯುಮ್ಯಾನಿಟಿ ಅಂತಕ್ಕಂಥ ಒಂದು ಬೀಜವನ್ನ ಬಿತ್ತಿ ಹೂವು ಹಣ್ಣುಗಳನ್ನು ನಾವು ಪಡಿಬೇಕು. ಬಿತ್ತಿಲ್ಲ ನಾವು. ಜಾತಿಗಳ ನಡುವೆ ಬೆಸಗಿ ಅಂತ ಕೆಲಸವನ್ನ ಯಾವ ಮಠಾಧೀಶನೇ ಮಾಡಲಿಲ್ಲ, ಯಾವ ರಾಜಕೀಯ ಮತ್ಸದಿ ಮಾಡಲಿಲ್ಲ, ಯಾವ ಸಾಮಾಜಿಕ ಚಿಂತಕನೂ ಮಾಡಲಿಲ್ಲ. ನಾನು ಮೊನ್ನೆ ಪ್ರಯಾಣ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದರು, ನನಗೇನೋ ಸ್ವಲ್ಪ ಮಾತಿಗೆ ಸಿಕ್ಕಿದ್ರು ಅಂಥೇಳಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಒಂದು ಅಸ್ಪೃಶ್ಯತೆ ಅನ್ನೋ ಕೃತಿಯನ್ನು ಓದ್ತಾ ಇದ್ದೆ, ಹಾಗೆ ಇಟ್ಕೊಂಡಿದ್ದೆ. ಬಹುಶಃ ಕೃತಿ ನೋಡಿದಾಗಲೇ ಆತನಿಗೆ ಅರ್ಥ ಆಗಿರ್ಬೇಕು, ಇವನು ಯಾರೋ ಅಸ್ಪೃಶ್ಯ ಅಂತ. ಕೃತಿ ಓದ್ತಿದ್ದ ನನ್ನನ್ನು ಅಸ್ಪೃಶ್ಯನಲ್ಲದೇ ಇನ್ನು ಯಾರು ಓದ್ತಾರೆ ಅಂತಕ್ಕಂಥ ಪರಿಭಾವನೆಯನ್ನು ಇಟ್ಟಂಥ ವ್ಯಕ್ತಿ ನನ್ನ ಜೊತೆ ಮಾತೇ ಆಡಲಿಲ್ಲ. ಇನ್ನು ಆ ಪಯಣದ ಉದ್ದಕ್ಕೂ ಅವನು ಮೌನವಾಗಿದ್ದ, ನಾನು ಯಾಕೆ ಮೇಲ್ಬಿದ್ದು ಮಾತಾಡಲಿ, ನಾನು ಮಾತಾಡಲಿಲ್ಲ. ಇಂಥ ಒಂದು ಸಾಮಾಜಿಕ ವ್ಯವಸ್ಥೆ ಭಾರತದಲ್ಲಿ ಇಂದಿಗೂ ಕೂಡ ತಾಂಡವಾಗಿದೆ. ಈ ದೇಶದ ಜಾತೀಯತೆಗೆ 5,000 ವರ್ಷಗಳ ಇತಿಹಾಸ ಇದೆ. ಪ್ಲಸ್ ಈ 80 ವರ್ಷವೂ ಅದಕ್ಕೆ ಸೇರಿದಂಗೆ 5,080 ವರ್ಷಗಳ ಇತಿಹಾಸ ಈ ಜಾತೀಯತೆಗೆ ಈ ದೇಶದಲ್ಲಿ. ಅದು ಪೀನಿಕ್ಸ್ ಇದ್ದ ಹಾಗೆ, ಇಲ್ಲಿ ಚೂಟ್ ಹಾಕಿದ್ರೆ ಅಲ್ಲಿ ಚಿಗುರ್ಕೊಳ್ತಾ ಇರ್ತದೆ. ಕಲಕಿದ ಕೊಳ ಇದ್ದ ಹಾಗೆ, ಮತ್ತದು ಕಸಕಡ್ಡಿಗಳೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಇದು ಹೋಗ್ಬೇಕು ಅನ್ನೋದು ಎಲ್ಲರೂ ಬಾಯಲ್ಲಿ ಹೇಳ್ತಾರೆ, ಅಂತರಾಳದಲ್ಲಿ ಹೃದಯದಲ್ಲಿ ಅದು ಇಲ್ಲ. ಆ ಕಾರಣಗಳಿಗಾಗಿ ಧರ್ಮ ಅಥವಾ ಧಮ್ಮ, ಅವರು ಧರ್ಮಕ್ಕೆ ಧಮ್ಮ ಯಾವುದೇ ಕೊಡಲಿ ಪೆಟ್ಟು ಕೊಟ್ಟಿಲ್ಲ. ಆದರೆ ಆ ಬುದ್ಧನ ಧಮ್ಮವನ್ನು ಗಮನಿಸಿಯೇ ನಾವು ಬದುಕಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ವಿಷಾದನೀಯವಾದಂಥ. ಬದಲಾಗಬೇಕು. ತಪ್ಪು ಮಾಡಿದವನಿಗೆ ತಪ್ಪಿನ ಅರಿವಾಗಬೇಕು. ಭಾರತದ ಇತಿಹಾಸದಲ್ಲಿ ದುರಾದೃಷ್ಟವಶಾತ್ ಅದಾಗ್ತಾ ಇಲ್ಲ. ಇಂದಿಗೂ ಹೇಳ್ತಾನೆ, ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತೇಳಿ. ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ಸಮಾಜದ ನಿರ್ಮಾಣದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಎತ್ತಿ ಬದುಕಬೇಕಾಗಿರ್ತಕ್ಕಂಥ ಜನ ಅಂತೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಅದಕ್ಕೆ ಹೇಳ್ತಾರೆ, ಸಂವಿಧಾನ ನಾವು ಬದಲಾಯಿಸ್ಬಿಡ್ತೀವಿ. ಯಾಕೆ? ತಲೆ ಬಾಗಿದ ವ್ಯಕ್ತಿಯ ತಲೆಯನ್ನು ಎತ್ತಿ ನಿಲ್ಲಿಸಿದಂಥದ್ದು ಸಂವಿಧಾನ. ಧ್ವನಿ ಇಲ್ಲದವರಿಗೆ ಧ್ವನಿಯಾದದ್ದು ಸಂವಿಧಾನ. ವಿದ್ಯೆ ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಟ್ಟಂಥದ್ದು ಸಂವಿಧಾನ. ಅದೇ ಬೇಡ. ಯಾಕೆ ಬೇಡ ಅಂದರೆ, ನಾನು ಶ್ರೇಷ್ಠ, ಮತ್ತದೇ ಚಾತುರ್ವರ್ಣದ ಚಕ್ರಬಡ್ಡಿ, ನಾನೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಕಲ್ಲು ಮಣ್ಣಿನ ದೇವರುಗಳೇ ಶ್ರೇಷ್ಠ. ಹೀಗೇಳಿ ಈ ದೇಶದ ನಿಸರ್ಗದ ಸಂಪತ್ತನ್ನು, ನದಿ ಮೂಲಗಳನ್ನು, ಗಂಗಾ ನದಿಯನ್ನು ಹೆಣ ತೇಲುವ ಒಂದು ವಾಹಕವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಮೌಢ್ಯ, ಒಂದು ಧಾರ್ಮಿಕ ನಂಬಿಕೆ ಇಟ್ಕೊಂಡು ಮಾಡಿರ್ತಕ್ಕಂಥ. ಅದರ ಶುದ್ಧೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಲಕ್ಷ ಕೋಟಿಗಳನ್ನು ವ್ಯಯ ಮಾಡ್ತೇನೆ. ನದಿ ಮೂಲಗಳನ್ನು ನಾನು ಸ್ವಚ್ಛ ಮಾಡಿಬಿಡ್ತೇನೆ. ಜನಗಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ತಲುಪಿಸಿ ಸ್ವಾಮಿ. ಅಂಥವ್ರನ್ನ ಹಿಡಿದು ಕಾನೂನಿನ ಮುಖೇನ ಏನೀಗ ಭಾರತೀಯ ನೀತಿ ಸಂಹಿತೆ ಅಂತ ಮಾಡ್ಕೊಂಡಿದ್ದಾರಲ್ಲ, ಅಥವಾ ದಂಡ ಸಂಹಿತೆ ಅಂತ ಮಾಡ್ಕೊಂಡಿದ್ದಾರಲ್ಲ, ಪೀನಲ್ ಸೆಕ್ಷನ್ಗಳನ್ನು ಮಾಡಿದಾರಲ್ಲ, ಯಾವನು ಹೆಣವನ್ನು ಬಿಸಾಕ್ತಾನೆ, ಯಾವನು ಮಲಮೂತ್ರವನ್ನು ಹೋಗಿ ಪವಿತ್ರ ಗಂಗೆಯನ್ನು ನಾಶ ಮಾಡ್ತಾನೆ, ಯಾವನು ಲಂಗೋಟಿಯನ್ನು ಬಿಚ್ಚಿ
ದೇವರ ಭಕ್ತ ಅಂತ ಹೇಳಿ ಎಸೆದು ಬರ್ತಾನಲ್ಲ, ಅವನಿಗೆ ಪನಿಷ್ಮೆಂಟ್ ಮಾಡ್ರಿ. ಆ ಕನಿಷ್ಠ ಜ್ಞಾನವೂ ಇಲ್ಲದವನು ಈ ದೇಶದ ಚುಕ್ಕಾಣಿಯನ್ನ ಹಿಡಿತಾನೆ, ಧರ್ಮಾಂಧನತ್ತನಾಗ್ತಾನೆ, ಸಮುದ್ರದ ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ಎಂತ ದುರಂತ ದೇಶದಲ್ಲಿ ನಾವಿದೀವ್ರಿ. ಅದಕ್ಕೆ ಬುದ್ಧ ಹೇಳ್ತಾರೆ, ನಿನಗೆ ನೀನೇ ಬೆಳಕು. ನಿನಗೆ ನೀನೇ ಬೆಳಕಾಗ್ಬೇಕಾದ್ರೆ ನಿನ್ನ ಮೆದುಳು ಕ್ರಿಯಾಶೀಲವಾಗಬೇಕು. ಬುದ್ಧರ ವಾಣಿ ಎಷ್ಟು ಸುಂದರ ನೋಡಿ. ಅಕ್ಸೆಪ್ಟ್ ಟ್ರೂತ್ ಎಸ್ ಎ ಟ್ರೂತ್ ಅಂಡ್ ಫಾಲ್ಸ್ ಎಸ್ ಎ ಫಾಲ್ಸ್, ಡೋಂಟ್ ಮಿಕ್ಸ್ ಈಚ್ ಅದರ್ ಅಂತ. ಅಂದ್ರೆ ಸರಳ ಭಾವಾರ್ಥ, ಸತ್ಯವನ್ನ ಸುಳ್ಳು ಅನ್ಬೇಡ, ಸುಳ್ಳನ್ನ ಸತ್ಯ ಅಂತೇಳಿ ಮಿಶ್ರಣ ಮಾಡಿ ಹೇಳ್ಬೇಡ, ನೈಜತೆಯನ್ನು ಒಪ್ಪು ಅಂತ. ಈ 150 ಕೋಟಿಯ ಭಾರತೀಯರಿಗೆ ಎಷ್ಟು ಜನಕ್ಕೆ ಈ ಪಾರಿಭಾಷಿಕ ಅರ್ಥ ಆಗಿದೆ? ಒಬ್ಬ ದೇಶದ ಚುಕ್ಕಾಣಿ ಹಿಡಿದ ವ್ಯಕ್ತಿ ಮೌಢ್ಯದಲ್ಲಿ, ಜಾತೀಯತೆಯಲ್ಲಿ ಒಂದು ಕಲ್ಟ್ ಪಂಥ ಅಥವಾ ಒಂದು ಸೆಕ್ಟ್ ಅಲ್ಲಿ ಪ್ರಮೋಟ್ ಮಾಡ್ತಾನೆ ಅಂತ ಹೇಳಿದ್ರೆ, ವೇರ್ ವಿ ಫೈಂಡ್ ದ ಇಂಟಿಗ್ರಿಟಿ ಅಮಾಂಗ್ ಆಲ್, ವೇರ್ ವಿ ಫೈಂಡ್ ಯೂನಿಟಿ ಇನ್ ಡೈವರ್ಸಿಟಿ ಇನ್ ದಿಸ್ ಕಂಟ್ರಿ. ಕೇವಲ ರಾಜ್ಯಾಧಿಕಾರವನ್ನ ಪಡಿಲಿಕ್ಕಾಗಿ ಸುಳ್ಳುಗಳನ್ನ, ಕತೆಗಳನ್ನ, ಪುರಾಣಗಳನ್ನ, ರಾಷ್ಟ್ರದ ಸಂಪತ್ತನ್ನ ವ್ಯಯ ಮಾಡ್ತಕ್ಕಂಥವ್ರು ರಾಷ್ಟ್ರೋದ್ಧಾರಕರಾಗಲಿಕ್ಕೆ ಸಾಧ್ಯ ಇದೆಯಾ? ಸಂವಿಧಾನದ ಆಶಯಗಳನ್ನ ಎತ್ತಿಡಲಿಕ್ಕೆ ಸಾಧ್ಯ ಆಗಿದೆಯಾ? ಮಾಡಬಲ್ಲರೆ? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕಾಗಿಯೇ ಸಂವಿಧಾನ ಅಪಾಯದಲ್ಲಿದೆ. ಸಂವಿಧಾನ ನಡೆಸ್ತಕ್ಕಂಥ ವ್ಯಕ್ತಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಅನ್ನೋದಾದ್ರೆ, ಆತ ಒಬ್ಬ ಮತ ಅಂದ ಆದ್ರೆ, ಆತ ಒಬ್ಬ ಜಾತೀಯತೆಯನ್ನ ಪ್ರಮೋಟ್ ಮಾಡುವಂತ ವ್ಯಕ್ತಿ ಆಗದಾದ್ರೆ, ರಾಷ್ಟ್ರದ ಸಂಪತ್ತನ್ನ ಸ್ವಹಿತಕ್ಕೆ ಬಳಸುವಂತ ವ್ಯಕ್ತಿ ಆದ್ರೆ, ಕೆಲವು ವ್ಯಕ್ತಿಗಳ ಹಿತಕ್ಕೆ ರಾಷ್ಟ್ರದ ಸಂಪತ್ತನ್ನೆಲ್ಲ ಒತ್ತೆ ಇಡುವವನಾದ್ರೆ ದೇಶ ಅವನಿಂದ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಅದು ಯಾರೇ ಆಗಿರಲಿ, ಅದು ಯಾವುದೇ ಪಂಥದ ಸರ್ಕಾರಗಳಾಗಿರಲಿ, ಸಾಮಾಜಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡ್ತಕ್ಕಂಥ ಅದಾಗಬೇಕಿತ್ತು. ದುರಂತ. ಈ ದೇಶದಲ್ಲಿ 25ರಿಂದ 35, 40 ವಯೋಮಾನದ 70% ಜನಸಂಖ್ಯೆ ಇದೆ. ಔಟ್ ಆಫ್ 150 crore ಪೀಪಲ್. ಏನ್ ಕೊಡ್ತೀರಿ ಸ್ವಾಮಿ ಅವ್ರಿಗೆ? ಹೇಗೆ ಕಟ್ಕೊಳ್ತೀರಿ ಸ್ವಾಮಿ ಅವ್ರ ಬದುಕನ್ನ? ಎಲ್ಲಿಗೆ ಕಳಗಿಸ್ತೀರಿ ಸ್ವಾಮಿ? ಅದಕ್ಕೆ ಪ್ರತಿಭಾ ಪಲಾಯನ. ಇಷ್ಟೆಲ್ಲ ಒಬ್ಬ ಪದವೀಧರನ ಈ ದೇಶದಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ತಯಾರು ಮಾಡಿದ್ರೆ ಎಷ್ಟು ಲಕ್ಷಗಳು ಅಥವಾ ಕೋಟಿಗಳು ಖರ್ಚಾಗುತ್ತೆ. ಕಡೆಗೆ ಅವನು ಎಲ್ಲಿ ಬದುಕ್ತಾನೆ? ಈ ದೇಶದಲ್ಲಿ ಇರಲ್ಲಪ್ಪ. ಯಾವುದಾದ್ರೂ ಒಂದು ಯುರೋಪಿಯನ್ ಕಂಟ್ರಿನೋ ಫಾರಿನ್ ಕಂಟ್ರಿನಲ್ಲೋ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಹಬ್ಬ ಸಾಕು ಅಂತಾನೆ. ಹಾಗಿದ್ರೆ ಈ ದೇಶದ ಯುವಶಕ್ತಿ ಏನಕ್ಕಾಗಿ ಬಳಕೆ ಯಾಕೆ ಅಂತ ಯೋಚನೆ ಮಾಡಿ. ಹಲವು ಉಚಿತಗಳನ್ನ, ಕೊಡುಗೆಗಳನ್ನ ಕೊಟ್ಟು ದೇಶ ಉದ್ಧಾರ ಮಾಡ್ತಾನೆ ಅಂತಕ್ಕಂಥದ್ದು ಮೂರ್ಖತನದ ಮಾತಾದಿತ್ತು. ದುಡಿಯುವ ಕೈಗಳಿಗೆ ಕೆಲಸ ಕೊಡಿಸಾಗಿ ಯುವಶಕ್ತಿಯನ್ನ ರಾಷ್ಟ್ರದ ಅಭಿವೃದ್ಧಿಗೆ ಸ್ವಾಮಿ ವಿವೇಕಾನಂದರು ಏನು ಒಂದು ಹೇಳಿದಾರಲ್ಲ 18ನೇ ಶತಮಾನದಲ್ಲಿ, ಪ್ರಯೋಗ ಮಾಡಿ. ಇವತ್ತು ದೇಶ ಆಗ ಉದ್ಧಾರ ಆಗ್ತದೆ, ಸಂವಿಧಾನ ಆಗ ಸರಿದಾರಿಯಲ್ಲಿ ಇರ್ತದೆ. ಕಾನೂನು ಕಟ್ಟಳೆಗಳು ಬಗ್ಗೆ ಪ್ರತಿ ಪ್ರಜೆಯೂ ಕೂಡ ಗೌರವವನ್ನು ಹೊಂದಿರಬೇಕು. ಈ ದೇಶದಲ್ಲಿ ಅರಾಜಕತೆ ಯಾಕೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಯಾರು ಕಾನೂನನ್ನು ಪಾಲನೆ ಮಾಡ್ತೇನೆ, ಎತ್ತಿಡಿತೇನೆ ಅಂತ ಹೇಳ್ತಾರೋ ಅಂಥವರೇ ಕಾನೂನಿನ ಕಳ್ಳಗಂಡಿಯ ಅಡಿಯಲ್ಲಿ ನುಗ್ಗುವಂತ ಎಕ್ಸೆಪ್ಷನ್ಸ್. ಇದಾಗಬಾರ್ದು. ಇದು ಒಂದು ವಿಷಾದ, ಇದು ಒಂದು ದುರಂತ ಈ ದೇಶದಲ್ಲಿ. ವಿಷಾದವೇ. ಹೀಗಾಗಿ ಸೂಕ್ತ ಆಯ್ಕೆಯನ್ನು ನಾವು ಆಡಳಿತದಲ್ಲಿ, ಕಾನೂನು ಒಳ್ಳೆಯ ಇದೆ, ಆದರೆ ಕಾನೂನು ಪಾಲನೆ ಮಾಡೋನು ಒಬ್ಬ ಹೇಳ್ತಾ ಇದ್ದ. ನಾನು ವಿಧಾನಸೌಧದಲ್ಲಿ DCP ಇರಬೇಕಾದ್ರೆ ಅದೆಲ್ಲರಿಗೆ ಗೊತ್ತಿದೆ. ಒಬ್ಬ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿರ್ತಕ್ಕಂಥವನು ಇಂಧನ ಮತ್ತು PWD ಮಂತ್ರಿಯಾಗಿದ್ದ. ಅವರ ಸೆಕ್ರೆಟರಿ ಬಂದಿರ್ತಾನೆ, ಸರ್ ಇದು ಕಾನೂನಿನಲ್ಲಿ ಮಾಡಕ್ ಬರಲ್ಲ. ಯಾವ ಕಾನೂನ? ನನ್ನ ತಿಕ್ಕದಡಿಗೆ ತಂದಾಕು ಅಂತ ಹೇಳಿದ ಆತ. ಬಹಳ ಯೋಚನೆ ಮಾಡಿ. ಕಾನೂನಿನ ಅವನ ಅಡಿಗೆ ತಾಗದೆ ಇಟ್ಕೊಂಡ್ರೆ ಏನ್ ಕಾನೂನು ಜಾರಿ ಮಾಡ್ತಾನೆ? ಅವನು ಹೇಳಿದ್ದೇ ಕಾನೂನು ಆಗ್ಬೇಕು.
ಹೇಳಿ ಕೇಳಿ ಅವನು 6-7ನೇ ಕ್ಲಾಸ್ ಪಾಸ್ ಆಗದಿದ್ದವನು ಮಂತ್ರಿ ಆಗಿರ್ತಾನೆ. ಇದು ಪ್ರಜಾಪ್ರಭುತ್ವದ ಒಂದು ವ್ಯಂಗ್ಯ. ಬಹುಶಃ ಅಂದಿನ ಕಾಲಕ್ಕೆ ಎಲ್ಲ ವರ್ಗಕ್ಕೂ ಶಿಕ್ಷಣ ಸಿಕ್ಕಿರ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತೇನೆ. ಅಂಬೇಡ್ಕರ್ ಇಷ್ಟೊಂದು ಜ್ಯೋತಿರ್ಮಯಿ ಆಗಿದ್ರು ಕೂಡ ಯಾಕೆ ಒಂದು ಕ್ವಾಲಿಫಿಕೇಷನ್ನ ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಬರೋಂಗೆ ಮಾಡಿಲ್ಲ ಅಂದರೆ, ಅವತ್ತಿಗೆ ವಿದ್ಯೆ ಎಲ್ಲರಿಗೂ ಇರಲಿಲ್ಲಲ್ಲ. ಎಷ್ಟಿತ್ತು? 6% ಕಡಿಮೆ ಪ್ರಮಾಣದ ವಿದ್ಯಾವಂತರಿದ್ದಂಥ ದೇಶದಲ್ಲಿ ಹಂಗೇನಾದರೂ ಇಂತಿಷ್ಟು ವಿದ್ಯೆ ಓದೇ ಇರಬೇಕು ಅಂದರೆ ಮತ್ತದೇ ಹಿಂದೆ ನಡೆದಂಥ ಇತಿಹಾಸ ತಪ್ಪ ನಾನು ಮಾಡ್ತೀನೇನೋ, ವಿದ್ಯೆ ಸದ್ಯದ ಪರಿಸ್ಥಿತಿಯಲ್ಲಿ ಮ್ಯಾಂಡೇಟರಿ ಆಗಬಾರ್ದು ಅಂತ ಅವ್ರು ಥಿಂಕ್ ಮಾಡಿರಬೇಕು. ಬಟ್ ಇವತ್ತಿನ ದಿನಗಳಲ್ಲಿ ವಿದ್ಯೆಯ ಮಹತ್ವ ಕೂಡ ಬೇಕೇ ಬೇಕು ಅನ್ನೋದು ನನ್ನ ಒಂದು ಪ್ರತಿಪಾದನೆ ಇದೆ. ಈಗ ಇಷ್ಟೆಲ್ಲ ಸಂವಿಧಾನದ ರಕ್ಷಣೆ, ಕಾನೂನಿನ ರಕ್ಷಣೆ ಇದ್ರೂ ಕೂಡ ತಳ ಸಮುದಾಯಗಳು ಈಗಲೂ ಅಪಾಯದಲ್ಲಿದೆ. ಸತ್ಯವಾಗಿ ಅವರ ತಳ ಸಮುದಾಯಗಳಲ್ಲಿ ನೋಡಿ, ಅವ್ರದ್ದು 3 ವಾಕ್ಯಗಳು ನನಗೆ ಈಗ ನೆನಪಿಗೆ ಬರ್ತದೆ. ನೀವು ಕೇಳಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ತಳ ಸಮುದಾಯಗಳು ಅಪಾಯದಲ್ಲಿವೆ, ಆತಂಕದಲ್ಲಿದ್ದೇವೆ. ಕಾರಣ ಏನಿದೆ? ಅಸಂಘಟಿತ ವರ್ಗ, ಅನ್ಆರ್ಗನೈಸ್ಡ್ ಸೆಕ್ಟರ್. ತಳ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಅವರು ಕೂಲಿಕಾರರು, ಕೃಷಿ ಕೂಲಿಕಾರರು, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕಾ ಕೂಲಿಕಾರರು ಅವರಾಗಿರ್ತಾರೆ ಅವರು. ಆದರೆ ಅವರು ಅಸಂಘಟಿತ ವರ್ಗದಲ್ಲಿ, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಅವರು ಇರ್ತಾರೆ. ಈಗ ವಿದ್ಯಾವಂತರು, ನಾವು ಅರ್ಥಶಾಸ್ತ್ರದ ಪರಿಭಾಷೆಯಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಮರೆಮಾಚಿದ ನಿರುದ್ಯೋಗ. ಉದ್ಯೋಗ ಇದೆ, ಅದು ನಿಮಗೆ ಇಟ್ ಈಸ್ ನಾಟ್ ವಿಸಿಯಬಲ್, ಇಟ್ ಈಸ್ ನಾಟ್ ಈಸಿಲಿ ಆಕ್ಸೆಸಿಬಲ್. ಹಾಗೆ ಅವರು ವಿದ್ಯಾವಂತರು ಕೂಡ ಏನು ಸುಖಿಗಳಲ್ಲ ಈ ದೇಶದಲ್ಲಿ. ಯಾಕೆ ವಿದೇಶಗಳು, ಯುರೋಪಿಯನ್ ಕಂಟ್ರೀಸು ಇಂಡಿಯನ್ ಇವ್ರನ್ನ ಹೈರ್ ಮಾಡ್ತಾರೆ MNC ಕಂಪನಿಗಳಲ್ಲಿ, IT-BTಗಳಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ದ ಈಸಿ ಲೇಬರ್ ಅವೈಲಬಲ್ ಗ್ಲೋಬಲಿ ಬೈ ಇಂಡಿಯನ್ಸ್ ಓನ್ಲಿ. ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಲ್ಲ, ಪರ್ ಕ್ಯಾಪಿಟ ಇನ್ಕಮ್ ವೆರಿ ಲೋ ಇದೆ. ಇಲ್ಲಿ ಕೂಡ ಅವ್ರಿಗೆ ಉದ್ಯೋಗ ಇಲ್ಲದೇ ಬಳಲ್ತಾ ಇದ್ದಾರೆ. ಈಸಿಲಿ ದೇ ವಿಲ್ ಅಕ್ಸೆಪ್ಟ್. ಅದೇ ಅಮೇರಿಕನ್ ಇಷ್ಟು ಕಡಿಮೆಗೆ ಇದು ಒಪ್ಕೊಳ್ಳಲ್ಲ. ಇಂಗ್ಲೆಂಡಲ್ಲಿ ಒಪ್ಕೊಳ್ಳಲ್ಲ, ಐರ್ಲೆಂಡಲ್ಲಿ ಒಪ್ಕೊಳ್ಳಲ್ಲ, ಆಸ್ಟ್ರೇಲಿಯಾದಲ್ಲಿ ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಮನುಷ್ಯತ್ವದ ಬೆಲೆ, ಹ್ಯೂಮನ್ ವ್ಯಾಲ್ಯೂ ಇಂಡೆಕ್ಸ್ ಇಂಡಿಯಾದಲ್ಲಿ ಅಸೆಸ್ ಮಾಡೋರೇ ಇಲ್ಲ ಆಗಿದ್ದಾರೆ. ಹಾಗಾಗಿ ಕಟ್ಟ ಕಡೆಯ ಮನುಷ್ಯ ಏನಾದರೂ ಆಗಿರಲಿ ಸರ್, ಮಾಡ್ತೇವೆ ಸರ್. ಸ್ಲೇವರಿಯನ್ನು ಜ್ಯೋತಿರಾವ್ ಬಾಪುಲೆ ಅವರು ಬರೆದಿದ್ದಾರೆ. ಸ್ಲೇವರಿ ಓದಬೇಕು 18ನೇ ಶತಮಾನದಲ್ಲಿ. ನಿಮ್ಮೆಲ್ಲರ ಪ್ರಥಮ ವಿಮೋಚಕರು ಅವರು, ಅನ್ಯಾಯದಿಂದ ವಿಮೋಚನೆ ಬಿಡುಗಡೆ ಮಾಡಿದಂಥವರು, ಕ್ರುಸೇಡರ್ ಮಾ ಸಾವಿತ್ರಿಬಾ ಫುಲೆ ಅಂಡ್ ಜ್ಯೋತಿರಾವ್ ಫುಲೆ. ಇವತ್ತಿಗೂ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅವರು? ಇನ್ನು ಮೌಢ್ಯದ ಜಿಜ್ಞಾಸೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾವು. ಶಿಕ್ಷಣ ಕ್ರಾಂತಿಯನ್ನು ಲಾರ್ಡ್ ಮೆಕಾಲೆ ಸಿಸ್ಟಮ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ ನನಗೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ನೋಡಿದೆ. ಈ ದೇಶದ ಮಾನ್ಯ ಪ್ರಧಾನಿಗಳು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಸರಿ ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಅವರು ಯಾವ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ್ರು ನನಗಂತೂ ಗೊತ್ತಿಲ್ಲ. ಆ ಲಾರ್ಡ್ ಮೆಕಾಲೆಯ ಯಾರಿಗೂ ಗೊತ್ತಿಲ್ಲ. ಆ ನ್ಯೂ ಎಜುಕೇಷನ್ ಪಾಲಿಸಿ ಇನ್ ಇಂಡಿಯಾ, ಹೌದಾ, 1830 ಆ ಸಂದರ್ಭಕ್ಕೆ ಅದರಿಂದ ಶಿಕ್ಷಣ ಪಡೆದಂಥವರು ಜ್ಯೋತಿರಾವ್ ಫುಲೆ, ಮಾ ಸಾವಿತ್ರಿ ಫುಲೆ. ಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದವರು ಅವರು. ಇವತ್ತು ಯಾವುದಾದ್ರೂ ಹೆಣ್ಣು ಮಕ್ಕಳು ಎದೆ ತಟ್ಟಿ ನಾವು ಮಾ ಸಾವಿತ್ರಿ ಬಾಪುಲೆ, ಜ್ಯೋತಿಬಾ ಫುಲೆ ಅವರ ಮಾದರಿಯಿಂದ ನಾವು ಶಿಕ್ಷಣವನ್ನು ಪಡೆದ್ವಿ, ಮಹಿಳೆಯರ ಮೇಲೆ ನಡೀತಿರ್ತಕ್ಕಂಥ ಅನ್ಯಾಯ, ಅನಾಧಾರ, ಅತ್ಯಾಚಾರಗಳಿಂದ ವಿಮೋಚನೆ ಪಡೆದ್ವಿ, ಮಹಿಳಾ ವಲಯಕ್ಕೆ ಒಂದು ಶಕ್ತಿಯನ್ನು ತುಂಬಿದವರು ಇವರು ಅಂತ ಎಷ್ಟು ಪರ್ಸೆಂಟೇಜ್ ಹೆಣ್ಮಕ್ಳು ಮಾತಾಡ್ತಾರೆ. ಅವರ ಶಿಕ್ಷಣವನ್ನು ಪಡೆದಂಥ ನಾನು, ನೀವು, ಅಲ್ಲೊಬ್ಬರು ಇಲ್ಲೊಬ್ಬರು ಮಾತಾಡೋದು ಹೊರತಾಗಿ ಬಹುತೇಕರು ಇದನ್ನು, ನನಗೆ ದುಃಖ ಅನಿಸಿದ್ದು, ಈ ದೇಶದ ಪ್ರಧಾನಿಗಳೇ ಗುರುಕುಲ ಸಿಸ್ಟಮ್ಗಾಗಿ ಯಾರದಿಂದ 100 ಕೋಟಿ ರೂಪಾಯಿನ ಪಡ್ಕೊಂಡು ಆ ಲಾರ್ಡ್ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಬೇಡ ಅಂದರು. ಹಾಗಿದ್ರೆ ವಿಮಾನದಲ್ಲಿ ದೇಶ ವಿದೇಶಗಳಿಗೆ ಸಾವಿರಾರು ಕೋಟಿ ವರ್ಷದಲ್ಲಿ ಖರ್ಚು ಮಾಡ್ತಾರಲ್ಲ, ಇವರು ಜಟಾಯು ಪುಷ್ಪಕ ವಿಮಾನ ರಾಮಾಯಣದಲ್ಲಿತ್ತು ಅಂತ ಹೇಳ್ಕೊಂಡು ಮಾತಾಡ್ತಾರಲ್ಲ, ಅದರಲ್ಲಿ ಓಡಾಡ್ತಾರೇನು? ಎಜುಕೇಷನ್ ಅಂತ ಹೇಳಿದ್ರೆ ಕೇವಲ ABCD ಕಲಿಯೋದು ಮಾತ್ರ ಅಲ್ಲ,
ಮಾಡರ್ನ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಹೌದಾ? ವಾಟ್ ಇಸ್ ಗುಡ್ ಆ್ಯಂಡ್ ವಾಟ್ ಇಸ್ ರಾಂಗ್ ಅಂತಕ್ಕಂಥ ಥಿಂಕ್ ಮಾಡ್ತಕ್ಕಂಥ, ವಿವೇಚನೆ ಮಾಡ್ತಕ್ಕಂಥದ್ದು, ಮೆಡಿಸಿನ್ ಬಗ್ಗೆ ಕಲಿತಕ್ಕಂಥದ್ದು, ಎಂಜಿನಿಯರಿಂಗ್ ಕಲಿತಕ್ಕಂಥದ್ದು, ಕನ್ಸ್ಟ್ರಕ್ಷನ್ ಕಲಿತಕ್ಕಂಥದ್ದು, ಸ್ಪೇಸ್ ಬಗ್ಗೆ ಕಲಿತಕ್ಕಂಥದ್ದು. ದೀಸ್ ಆರ್ ಆಲ್ ದ ಮಾಡರ್ನ್ ನ್ಯೂ ಎಜುಕೇಷನ್ ಪಾಲಿಸಿ. ನಾಟ್ ಇತ್ತೀಚೆಗೆ ಸರ್ಕಾರದಲ್ಲ, ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್. ಅಂದು ಆ ಬೀಜವನ್ನು ಬಿತ್ತಿದ್ರಿಂದ ಇಂದು ಅದು ಮೊಳಕೆ ಹೊಡೆದು ನಮಗೆಲ್ಲ ಫಲ ಕೊಟ್ಟಿದೆ. ಹೌದು, ಮೀಟರ್ ಗೇಜ್ ರೈಲುಗಳಿದ್ದು ಅಂದಿನ ಕಾಲದಲ್ಲಿ, ಅವತ್ತಿನ ಕಾಲ ವಿಜ್ಞಾನ ಮತ್ತು ಸಮಾಜ ಮುಂದುವರೆದಂಗೆ ಇವತ್ತೆಲ್ಲ ಬ್ರಾಡ್ ಗೇಜ್ ಮಾಡಿ ಇಂಥ ಇಂಡಿಯಾದ ಫ್ಲಡ್. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಪಾಪ್ಯುಲಿಸ್ಟ್ ಕಂಟ್ರಿ ಇಂಡಿಯಾ. ಈವನ್ ಚೈನಾವನ್ನು ಹಿಂದಕ್ಕೆ ಮುಂದೆ ಬಂದು ಜನಸಂಖ್ಯೆಯಲ್ಲಿ ಇಷ್ಟು ಜನಸಂಖ್ಯೆಗೆ ಆಹಾರ, ಬಟ್ಟೆ, ಭದ್ರತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಯಾವುದರಿಂದ ಆಗಿದೆ? ಇಂಡಿಯನ್ ರೈಲ್ವೇಸ್. ಜಟ್ಕ ಗಾಡಿಲಿ ಹೋಗ್ತಿದ್ರ ಸ್ವಾಮಿ. ಚರಕ, ಸ್ವದೇಶಿ ಸ್ವದೇಶಿ ನಿಮ್ಮ ಮಂತ್ರ ಇದೆ. ಚರಕದಲ್ಲಿ ಬಟ್ಟೆನೇ ಹಾಕೊಂಡು ತಿರುಗಾಡ್ತಾ ಇದ್ದೀರ ಸ್ವಾಮಿ. ನಿಮ್ಮ ಕೋಟೆಲ್ಲ ಚರಕದಿಂದ ಬಂದಿದ್ದಾವ. 11 ಲಕ್ಷ ರೂಪಾಯಿಂದು ಕೋಟ್ಗಳು, 25 ಲಕ್ಷ ರೂಪಾಯಿಂದು ಕೋಟ್ಗಳು, ಡೈಮಂಡ್ಗಳಲ್ಲಿ ಹಾಕೊಂಡಿರ್ತಕ್ಕಂಥ ಅಂಬಾನಿ ಸೊಸೆ, ಅಂಬಾನಿ ಮೊಮ್ಮಕ್ಕಳ ಬಟ್ಟೆಗಳು. ಮಾಡರ್ನ್. ಹೌ ಡು ವಿ ಫೈಂಡ್ ದ ಮಾಡರ್ನ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮಾಡರ್ನ್? What is the relationship between the international trade, management, ethics? ಕೇವಲ 20 ದಿನದ ಯುದ್ಧ ತಡ್ಕೊಳ್ಳೋ ಶಕ್ತಿ ನಮಗೆ ಬರಲಿಲ್ಲ ಈ ದೇಶಕ್ಕೆ. ಸ್ವದೇಶಿ ಅಂತ ಹೇಳಕ್ಕೆ ಯಾವ ಬಾಯಿ ಇದೆ ರೀ ಇವರಿಗೆ? ವಿದೇಶಿಯೂ ಬೇಕು. ಬೈಲ್ಯಾಟರಲ್ ಸಿಸ್ಟಮ್ ಏನಿದೆಯಲ್ಲ, ದ್ವಿಪಕ್ಷೀಯವಾದಂಥದ್ದು, ಅದು ಅಭಿವೃದ್ಧಿಗೆ ಪೂರಕವಾದದ್ದು, ರಕ್ಷಣೆಗೆ ಪೂರಕವಾದದ್ದು, ಆಹಾರ ಸರಪಳಿಗೆ ಪೂರಕವಾದದ್ದು, ಉದ್ಯೋಗಕ್ಕೆ ಪೂರಕವಾದದ್ದು, ನೀತಿ ನಿಯಮಗಳಿಗೆ ಪೂರಕವಾದದ್ದು. ಅದರ ಮೇಲೆ ದೇಶ ನಿಂತಿದೆ. ಅದಕ್ಕೆಲ್ಲ ತಾಯಿ ಯಾರು? ಭಾರತದ ಸಂವಿಧಾನ. 1950ಕ್ಕಿಂತ ಇವೆಲ್ಲ ಇತ್ತೆ. ಆಗೇನಿತ್ತು ನಿಮ್ಮ ತತ್ವ? ಸೀಮೋಲ್ಲಂಘನ ಮಾಡಬಾರದು. ಸೀಮೋಲ್ಲಂಘನ, ಸಮುದ್ರವನ್ನೇ ದಾಟಬಾರದು ನೀವು. ಅಂಥ ಪದ್ಧತಿ ಏನಾದರೂ ವಾಸ್ಕೋಡ ಗಾಮ ಹಾಕೊಂಡಿದ್ದಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಕಟ್ಟಿ ದೇಶ ಆಳ್ತಿದ್ನೆ ಇಲ್ಲಿ ಬಂದು. ಇಂಗ್ಲೆಂಡ್ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತರಿರ್ತಕ್ಕಂಥ ಪರಂಗಿಯವ್ರ ದೇಶ ಅನ್ನಿಸ್ಕೊಳ್ತಿತ್ತೆ ಅದು. ನಾವು ಆವಿಷ್ಕಾರಗಳನ್ನು ಇನ್ವೈಟ್ ಮಾಡಲೇ ಇಲ್ಲ. ಬುರುಡೆ ಬುಡದೆ ನಮ್ಮ ಸಿದ್ಧಾಂತ, ಪುರಾಣಗಳು ಹೇಳಿರೋದೇ ನಮ್ಮ ತತ್ವ ಅಂತ ಹೇಳ್ಕೊಂಡು 98% ಜನಗಳನ್ನು ನಾವು ಕೂಪದಲ್ಲಿಟ್ಟು, ಅಂಥದ್ದಕ್ಕೆ ಈ ದೇಶದ ಸಂವಿಧಾನ ಇವತ್ತಿಗೂ ಒಂಥರ ಉರಿಯುವ, ಬೆಳಗುವ ಜ್ಯೋತಿ ಹೆಂಗಿದೆ. ಈ ಎಲ್ಲ ಕಾರಣದಿಂದ ಇವತ್ತು ತಾವು ಹೇಳಿದಂಗೆ ತಳ ಸಮಾಜದವರ ಶೈಕ್ಷಣಿಕ ಗುಣಮಟ್ಟ ಉತ್ತಮವಾಗಿದೆ. ಸರ್ಕಾರದ ಅಂಕಿಅಂಶಗಳು 60% ಹೆಚ್ಚು ನಾವು ಇವತ್ತು ಲಿಟ್ರಸಿ ಕ್ಯಾಂಪೇನ್ನ ಅಚೀವ್ ಮಾಡಿದ್ದೇವೆ. ಹೌ ಇಟ್ ಈಸ್? ಅದಕ್ಕಿಂತ ಮುಂಚೆ ಏನು ಹೇಳ್ತಾ ಇದ್ರು? ಶೂದ್ರ ವಿದ್ಯೆ ಕಲಿತ್ರೆ ನಾಲಿಗೆ ಕಟ್ಟು ಮಾಡಿಬಿಡು, ಕಿವಿಗೆ ಕಾತ್ಸೀಸವು ಸುರಿದು ಬಿಡು, ಪುಸ್ತಕ ಹಿಡಿಬೇಡ, ಏಕಲವ್ಯನ ನೀವು ನೆನಪು ಮಾಡ್ಕೊಳ್ಳಿ. ಗುರುವಿಲ್ಲದ ವಿದ್ಯೆ ಕಲಿತ್ರು ಹೆಬ್ಬೆರಳನ್ನ ಕಟ್ಸ್ಕೊಂಡು ಹೋಗ್ಬಿಡು. ಗುರು, ಈ ಗುರು ಮಾಡೋ ಕೆಲಸನ ಇದು ಇತಿಹಾಸದಲ್ಲಿ ನಮಗೆ ಬೇಕಾ? ಅಂಥ ಗುರುಗಳಿಂದ ನಾವು ಶಿಕ್ಷಣ ಕಲಿಸ್ಬೇಕಾ? ಅದನ್ನೇ ಬ್ರಾಹ್ಮಣತ್ವ, ಬ್ರಾಹ್ಮಣ್ಯ ಅಂತ ಕರೀತಾರೆ. ಗುರುಕುಲ. ವಾಟ್ ಡು ಯು ಮೀನ್ ಬೈ ಗುರುಕುಲ? ಗುರುಕುಲ ಈಸ್ ನಾಟ್ ಕೆಪ್ಟ್ ಓಪನ್ ಟು ಆಲ್ ದ ಕಮ್ಯುನಿಟೀಸ್, ಲರ್ನರ್, ಸ್ಟೂಡೆಂಟ್ಸ್. ಮಹಿಳೆಯರಂತೂ ಅಲ್ಲಿಗೆ ತಿರುಗೂ ನೋಡುವ ಹಂಗಿಲ್ಲ, ಕಸ ಗುಡ್ಸಕ್ಕೂ ಬಹುಶಃ ಅವ್ರನ್ನ ನೇಮಿಸ್ಕೊಳ್ತಿರ್ಲಿಲ್ವೇನೋ. ಅಂಥ ಧರ್ಮಾಂಧತೆ ಈ ದೇಶದಲ್ಲಿ ಇವತ್ತು ಮಹಿಳೆ ಪ್ರಧಾನಿ, ಮಹಿಳೆ ಜಿಲ್ಲಾಧಿಕಾರಿ, ಮಹಿಳೆ ಪೊಲೀಸ್ ಅಧಿಕಾರಿ, ಮಹಿಳೆ ಪಾರ್ಲಿಮೆಂಟೇರಿಯನ್, ಪೊಲಿಟಿಕಲ್ ಪಾರ್ಟಿ ಲೀಡರ್, ಪ್ರೆಸಿಡೆಂಟ್. That is only all should be derived by the Indian Constitution. Where that the Constitution it will come, no doubt, by Dr. ಬಾಬಾಸಾಹೇಬ್ ಅಂಬೇಡ್ಕರ್. ಯಾಕೆ ಅಂದರೆ ಹೆತ್ತ ತಾಯಿಗೆ ಹೆರಿಗೆ ಬೇನೆ ಗೊತ್ತು ಅನ್ನುವ ಹಾಗೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಮಗ್ರ ಚಿತ್ರಣವೂ ಗೊತ್ತಿತ್ತು, ದೇಶ ವಿದೇಶಗಳ ಸಮಗ್ರ ಚಿತ್ರಣವೂ ಗೊತ್ತಿತ್ತು. ಅದು ಕಾರಣಕ್ಕಾಗಿ ಇವತ್ತು ಜಗತ್ತಿನಲ್ಲಿ ಬೃಹತ್ ಸಂವಿಧಾನ ಯಾವುದಾದ್ರೂ ಇದೆ, ಅದು ಭಾರತದ ಸಂವಿಧಾನ. 2 ವರ್ಷಗಳ 11 ತಿಂಗಳ 18 ದಿನಗಳ ಕಾಲ
ಅವಿರತವಾಗಿ ಹಗಲು ರಾತ್ರಿ ಎನ್ನದೆ ಏಕಾಂಗಿಯಾಗಿ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಟಿ ಕೃಷ್ಣಮಾಚಾರಿ ಅವರು ಹೇಳಿದ ಮಾತುಗಳನ್ನು ಉಲ್ಲೇಖಿಸಿ ನಾವು ಹೇಳಬೇಕಾಗುತ್ತೆ. ಅವರೊಬ್ಬರೇ ಬರೆದ್ರು ಅಂತ ಅವರೇ ಹೇಳ್ತಾರೆ. ಇನ್ನು ಇವರು ದಾಸಯ್ಯ ತಿಮ್ಮಯ್ಯ ಹೇಳೋದೇನಿದೆ. ಹೀಗಾಗಿ ಇತಿಹಾಸವನ್ನು ನಾವು ಒಮ್ಮೆ ರಿವಿಸಿಟ್ ಮಾಡಬೇಕು. ಇತಿಹಾಸದಲ್ಲಿ ಏನಾಗಿತ್ತು, ಯಾವ ಕಾರಣಗಳಿಗಾಗಿ, ನಿಜ ಅಲ್ಲ. ಬೇವಿನ ಬೀಜ ಕಹಿ ಯಾಕಾಯ್ತು, ಮಾವಿನ ಹಣ್ಣು ಸಿಹಿ ಯಾಕಾಯ್ತು, ಇಷ್ಟು ವ್ಯತ್ಯಾಸಗಳನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಒಬ್ಬ ಪ್ರಜೆ ಅಂತ ಈ ದೇಶದಲ್ಲಿ ನಾವು ಹೇಗೆ ಕಟ್ಟಲಿಕ್ಕೆ ಬರುತ್ತೆ? ಇವತ್ತು ಬ್ರಿಟಿಷ್ ಲೈಬ್ರರಿ ಲಂಡನ್ನಲ್ಲಿ ಸಿಗ್ತಕ್ಕಂಥ ಭಾರತದ ಇತಿಹಾಸ ಇಂಡಿಯಾದ ಯಾವುದೇ ಲೈಬ್ರರಿಯಲ್ಲಿ ಸಿಗ್ತಾ ಇಲ್ಲ. ನಿಜವಾದ ಇತಿಹಾಸ, ಪೆಟ್ರಿಯಾಟಿಸಮ್, ಈ ದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದವ್ರನ್ನ ಇವತ್ತು ವಿಲನ್ಗಳ ರೀತಿ ಮಾತಾಡ್ತಾರೆ. ರಾಷ್ಟ್ರಭಕ್ತರು ಅನ್ನೋರು ಪಟ್ಟಣಗಳ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ಓಡಾಡ್ಕೊಂಡಿದ್ದಾರೆ ಹೊರತು ಗಡಿ ಕಾಯ್ತಾ ಇದ್ದಾರೆ. ಗಡಿ ಸಂರಕ್ಷಣೆಗೆ ಹೋಗಿ -65°C ಅಲ್ಲಿ ನಿಂತು ಹೆಣ್ಣು ಮಕ್ಕಳು ಬಿಟ್ಟು ದೇಶದ ಸಂರಕ್ಷಣೆ ಮಾಡ್ತಾವ್ರ. ಎಂಥ ವಿಪರ್ಯಾಸ ರೀ ಇದು. ಇವರದೇ ಉಪಟಳ ಜಾಸ್ತಿ ಆಗಿದೆ ಎಲ್ಲ ಮೀಡಿಯಾಗಳಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ನಾನಿವತ್ತೇನು ಮಾತಾಡ್ತೀನೋ ನನಗೆ ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾ ಇದ್ದೀನಿ. ಇವ್ರ ಮಾತನ್ನೇ ಕೇಳಬೇಕು ಎಲ್ಲ ಕೂತ್ಕೊಂಡು ಟಿವಿ ಮುಂದೆ, ಹಂಗಾಗಿದೆ. ಅದೊಂದು ವಿಷಾದನೀಯ, ಬೇಕಿಲ್ಲ ಅದು. ನೈಜತೆಯನ್ನು ಒಪ್ಪದವರು, ಸ್ವಾಭಿಮಾನಿಗಳಲ್ಲದವರು, ಕಿಂಚಿತ್ತು ದೇಶದ ಸಮಗ್ರತೆಗಾಗಿ ಒಂದು ಕಾಂಟ್ರಿಬ್ಯೂಟ್ ಮಾಡದೇ ಇರತಕ್ಕಂಥವ್ರು ಆಡೋ ಮಾತನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಹೀಗಾಗಿ ಶೋಷಿತರ ಪರವಾದ ಧ್ವನಿಗಳು ಈ ನಾಡಿನ ಉದ್ದಗಲಕ್ಕೂ ಎಲ್ಲೆಡೆ ಕೂಡ ಪಸರಿಸಬೇಕು ಅಂತಕ್ಕಂಥ ಮನೋಭಿಲಾಷೆ ಹೊಂದಿರತಕ್ಕಂಥದ್ದು ನಾವು. ಬಹುಶಃ ಇಂಥ ಜನಗಳು ಇದ್ದಾರೆ. ಅವರ ಜೊತೆ ನಾವು ನಮ್ಮ ಈ ಜೀವಿತಾವಧಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡೋಣ ಅಂತಕ್ಕಂಥದ್ದು ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು.